ನಮಸ್ಕಾರ, ನೀವು ನೋಡ್ತಿದ್ದೀರಾ ಇನ್ಫಾರ್ಮೇಶನ್ ಪ್ಲಸ್ ಕನ್ನಡಕ್ಕೆ ಸ್ವಾಗತ. ಸಿಖ್ಖರ ಪವಿತ್ರ ಸ್ಥಳವಾಗಿರುವ ಈ ಅಮೃತಸರದ ಗೋಲ್ಡನ್ ಟೆಂಪಲ್ನಲ್ಲಿ ಈ ವಿಧ್ವಂಸಕ ಕೃತ್ಯ ನಡೆಸಲು ಸಂಚು ರೂಪಿಸಿದರು. ಇನ್ನು ಅಲ್ಲಿನ ಬಾಲ ಗ್ರಾಮದ ಗುರ್ಸಿದ್ದಕ್ ಎಂಬುವ ವ್ಯಕ್ತಿ ಗ್ರೆನೇಡ್ ದಾಳಿ ನಡೆಸಿದ್ದಾನೆ. ಅವನನ್ನು ಹಿಡಿಯಲು ಪೊಲೀಸರು ಪ್ರಯತ್ನಿಸುತ್ತಿರುವಾಗ ಅವನಿಗೆ ಶೂಟ್ ಮಾಡ್ತಾರೆ. ಗುಂಡು ತಾಗಿದಂತಹ ವ್ಯಕ್ತಿ ಮಾರ್ಗ ಮಧ್ಯದಲ್ಲೇ ಹತನಾಗುತ್ತಾನೆ. ಈ ದಾಳಿಯಿಂದಾಗಿ ಈ ಗೋಲ್ಡನ್ ಟೆಂಪಲ್ಗೆ ಹೆಚ್ಚಿನ ಪ್ರಮಾಣದ ಯಾವುದೇ ರೀತಿಯ ಹಾನಿಯಾಗಿಲ್ಲ. ಒಂದು ಬದಿಯ ಗೋಡೆಯಲ್ಲಿ ಡ್ಯಾಮೇಜ್ ಆಗಿದೆ, ಮತ್ತೆ ಅದನ್ನು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. ಇನ್ನು ಇದರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಘಟನೆ ನಡೆದ ನಂತರ ಈ ಅಮೃತಸರದ ಗೋಲ್ಡನ್ ಟೆಂಪಲ್ಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಈ ಭಯೋತ್ಪಾದಕರ ಹಿಂದೆ ಯಾರು ಇದ್ದಾರೆ ಅನ್ನೋದರ ಬಗ್ಗೆ ತನಿಖೆ ಆಗ್ತಿದೆ. ಇವರು ಖಾಲಿಸ್ತಾನಿ ಉಗ್ರರ ಅಥವಾ ಅಶಾಂತಿಯನ್ನು ಸೃಷ್ಟಿಸಲು ಪ್ರಯತ್ನ ಪಟ್ರ? ಇದರ ಹಿಂದೆ ಪಾಕಿಸ್ತಾನದ ISIಯ ಕೈವಾಡ ಇರುವ ಸಾಧ್ಯತೆಯೂ ಕೂಡ ಇದೆ. ಭಾರತದಲ್ಲಿ ಆಗುತ್ತಿರುವ ದಾಳಿಗಳಿಗೆ ಈ ಪಾಕಿಸ್ತಾನದ ISI ಕುಮ್ಮಕ್ಕು ಇದ್ದೇ ಇರುತ್ತದೆ. ಇದು ರಾತ್ರಿಯಲ್ಲಿ ನಡೆದಂತಹ ಘಟನೆ. ಗ್ರೆನೇಡ್ ದಾಳಿ ನಡೆಸಿ ಇಬ್ಬರು ಪರಾರಿಯಾಗಲು ಯತ್ನಿಸಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿ ಇದ್ದವರು ಇವರನ್ನು ಗುರುತಿಸಿದ್ದಾರೆ. ಇವರನ್ನು ಬೆನ್ನಟ್ಟಿದಂತಹ ಪೊಲೀಸರು ಒಬ್ಬರಿಗೆ ಗುಂಡೇಟು ತಗಲಿ ಸತ್ತಿದ್ದಾರೆ. ಇನ್ನೊಬ್ಬನ ಹುಡುಕಾಟ ನಡೆಯುತ್ತಿದೆ. ಅಮೆರಿಕದ ಭದ್ರತಾ ಮುಖ್ಯಸ್ಥೆ ತುಳಸಿ ಅವರು ಭಾರತಕ್ಕೆ ಬಂದಿದ್ದಾರೆ. ಗಮನ ಬೇರೆಡೆ ಸೆಳೆಯಲು ಖಾಲಿಸ್ತಾನಿಗಳು ಈ ರೀತಿ ಮಾಡಿದ್ರ? ಯಾಕೆಂದ್ರೆ ಅಮೆರಿಕದಲ್ಲಿರುವ ಖಾಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಅವರ ವಿಚಾರದ ಬಗ್ಗೆ ಮಾತುಕತೆ ನಡೆಸುವ ಸಾಧ್ಯತೆಯೂ ಕೂಡ ಇದೆ. ಯಾಕೆಂದ್ರೆ ಅವರ ಮೇಲೆ ತುಂಬಾ ಆರೋಪಗಳಿವೆ. ಅವನು ಅಲ್ಲಿ ಇದ್ದು ಭಾರತಕ್ಕೆ ಧಮಕಿ ಕೂಡ ಕೊಡ್ತಾನೆ. ಹೀಗೆ ಕೆಲವೊಂದು ವಿಚಾರದ ಬಗ್ಗೆ ಭಾರತ ಹಾಗೂ ಅಮೆರಿಕ ಮಾತುಕತೆ ನಡೆಸುವ ಸಾಧ್ಯತೆಯೂ ಕೂಡ ಇದೆ. ಅವನಿಗೇನು ತೊಂದರೆ ಮಾಡಬೇಡಿ, ಅವನಿಗೇನಾದರೂ ತೊಂದರೆ ಮಾಡಿದರೆ ನಾವು ಕೂಡ ಏನಾದರೂ ಮಾಡ್ತೀವಿ ಅಂತ ಈ ಖಾಲಿಸ್ತಾನಿ ಉಗ್ರರು ಏನಾದರೂ ಒಂದು ಸಣ್ಣ ಮಟ್ಟಿನಲ್ಲಿ ಸೂಚನೆ ಕೊಟ್ರ? ಅಥವಾ ಪಾಕಿಸ್ತಾನದ ಸೈನಿಕರ ಮೇಲೆ ಬಲೂಚ್ ಲಿಬರೇಷನ್ ಆರ್ಮಿ ಅವರ ಮೇಲೆ ದಾಳಿ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಅವರು ಟ್ರೈನ್ ಹೈಜಾಕ್ ಕೂಡ ಮಾಡಿದ್ರು. ಇನ್ನು ಭಾರತಕ್ಕೆ ಬೇಕಾಗಿರೋ ಉಗ್ರರು ಯಾರೋ ಬಂದೂಕುದಾರಿಗಳು ಪಾಕಿಸ್ತಾನದಲ್ಲಿ ಅವರನ್ನು ಸಾಯಿಸ್ತಾ ಇದ್ದಾರೆ. ಇದರಿಂದ ಹತಾಶಗೊಂಡಂತಹ ಪಾಕಿಸ್ತಾನ ಭಾರತದ ಮೇಲೂ ಕೂಡ ಇದೇ ರೀತಿಯ ದಾಳಿ ನಡೆಸಲು ಪಾಕಿಸ್ತಾನ ಸಂಚು ರೂಪಿಸುತ್ತಾ? ಹೀಗೆ ಪ್ರತಿಯೊಂದು ಆಯಾಮದಲ್ಲೂ ಕೂಡ ತನಿಖೆ ಮಾಡಬೇಕಾಗುತ್ತದೆ. ಇನ್ನು ಇವರ ಬೆನ್ನ ಹಿಂದೆ ಯಾರು ನಿಂತಿದ್ದಾರೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ.